ಕೂಡ ಸ್ಪಂದನಕ್ಕಿಂತ ಮಾಲ್ವನ ವ್ಯಕ್ತಿತ್ವ ಬೆಟರ್. ಸ್ಪಂದನ ಅಂದ್ರೆ ಏನು, ಸ್ಪಂದನ ಅಂದ್ರೆ ಯಾರು ಕ್ಲಾರಿಟಿ ಇನ್ನೂ ಸಿಕ್ಕಿಲ್ಲ. ಮತ್ತೊಂದು ವಿಡಿಯೋ ಎಲ್ಲರೂ ಕೂಡ ಸ್ವಾಗತ. ವೀಕ್ಷಕರೇ, ಈ ವಾರ ಮನೆಯಿಂದ ಹೊರಗಡೆ ಹೋಗಿದ್ದು ಸ್ಪಂದನ ಹೋಗುವಾಗ ಎಲ್ಲರನ್ನು ಕೂಡ ಹಗ್ ಮಾಡಿ ಎಲ್ಲರನ್ನು ಕೂಡ ಮಾತಾಡ್ಸಿದ್ರು. ಆದರೆ ಗಿಲ್ಲಿ ಕಡೆ ಮುಖ ಕೂಡ ತಿರುಗಿಸಿ ನೋಡಲಿಲ್ಲ, ಒಂದು ಮಾತು ಕೂಡ ಆಡಲಿಲ್ಲ. ಆದರೆ ಮನೆಯಿಂದ ಹೊರಗಡೆ ಹೋಗುವಾಗ ಒಂದು ರಾಂಗ್ ಸ್ಟೇಟ್ಮೆಂಟನ್ನೇ ಕೊಟ್ಬಿಟ್ಟು ಹೊಂಟೋದ್ರು. ನೀನು ಯಾರು ಗೆಲ್ಲಬೇಕು ಅಂತಂದರೆ ಧನುಷ್ ನೀನೇ ಗೆಲ್ಲಬೇಕು ಅನ್ನೋದನ್ನು ಒತ್ತಿ ಹೇಳಿ ಹೋದ್ರು. 2-3 ಸಾರಿ ಧನುಷ್ ಬಾಯ್ ಬಾಯ್ ಅಂತೇಳಿ ಮನೆಯಿಂದ ಹೊರಗಡೆ ಹೋಗುವಾಗ ಧನುಷ್ ನೀನೇ ಗೆಲ್ಲಬೇಕು ಅಂತ ಹೇಳಿ ಹೋದ್ರು. ಗೆಲುವು ಸೋಲು ಯಾರ ಅಪ್ಪನ ಕೈಲಿರುತ್ತೆ, ಯಾರ ಕೈಲಿರುತ್ತೆ ಗೊತ್ತಿಲ್ಲ. ಆದರೆ ಇವ್ರು ಹೇಳಿದ್ರೆ ಹಿಂದಿನ ಉದ್ದೇಶ ಏನಿದೆ ಅಂತಂದ್ರೆ ನೋಡಿ, ಈ ವಾರ ಯಾರು ಹೋಗ್ತಾರೆ ಅಂದರೆ ಎಲ್ರಿಗೂ ಕ್ಯೂರಿಯಾಸಿಟಿ ಇದೆ. ಜೊತೆಗೆ ಹೋದ್ರೆ ಇವರೇ ಹೋಗ್ಬೇಕು ಅಂತ ಇತ್ತು. ಯಾಕೆಂದರೆ ಕಳೆದ 2 ವಾರದಿಂದ ಇವರೇ ಹೋಗ್ತಾರೆ ಅಂತ ಮನೆಯವರೆಲ್ಲರೂ ಕೂಡ ಹೇಳ್ತಾ ಇದ್ರು. ಅದರಲ್ಲಿ ಗಿಲ್ಲಿ ಒಬ್ಬರೇ ಅಲ್ಲ. ನಡೆದಿದ್ದಾದರೂ ಏನು ಅಂತಂದರೆ ಇವತ್ತಿನ ಕಿಚ್ಚನ ಪಂಚಾಯಿತಿ, ಭಾನುವಾರದ ಕಿಚ್ಚನ ಪಂಚಾಯಿತಿಲಿ 3ನೇ ತಾರೀಕು ಆಗಿದಂಥ ಪಂಚಾಯಿತಿಲಿ ಏನೇನೆಲ್ಲ ನಡೀತು ಅಂತ ನೋಡೋಣ ಬನ್ನಿ. ಅದರಲ್ಲಿ ಅತಿ ಹೆಚ್ಚಾಗಿ ಬಿಬಿತಾಗಿದ್ದು ಸೋಮಣ್ಣ, ಅಂದರೆ ಈ ಸ್ಪಂದನ ಅವ್ರದ್ದೇ. ಈ ಸ್ಪಂದನ ಅವ್ರನ್ನ ನಾಮಿನೇಟ್ ಮಾಡ್ರು. ಒಂದು ಸ್ಪಂದನ ಮತ್ತು ರಾಶಿಕಾ ಇಬ್ಬರಲ್ಲಿ ಯಾರಾದರೂ ಒಬ್ರು ಹೋಗ್ತೀರಾ, ಅದು ಯಾರು ಹೋಗ್ತೀರಾ ಅಂತ ಹೇಳಿದಾಗ ರಾಶಿಕಾ ಸೇಫ್ ಆದರು. ಸ್ಪಂದನ ಮನೆಯಿಂದ ಹೊರಗಡೆ ಹೋಗೋ ಸಂದರ್ಭದಲ್ಲಿ ಪ್ರತಿಯೊಬ್ಬರನ್ನು ಕೂಡ ಹಗ್ ಮಾಡಿ ಮಾತಾಡಿಸಿ ಎಲ್ಲರಿಗೂ ಕೂಡ ಒಂದು ರೀತಿ ಏನು ಅವ್ರವ್ರ ಮಾತುಕತೆ ಆಡಿ ಹೋಗೋ ಟೈಮಲ್ಲಿ ಗಿಲ್ಲಿ ಕಡೆ ತಿರುಗು ನೋಡಲಿಲ್ಲ, ಗಿಲ್ಲಿನ ಏನು ಮಾತಾಡಿಸ್ತಿಲ್ಲ. ಆಮೇಲೆ ಮುಂದುವರೆದು ಮನೆಯಿಂದ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ 2-3 ಬಾರಿ ಧನುಷ್ ಬಾಯ್ 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 ಅಂತ ತುಂಬ ಒತ್ತಿ ಹೇಳೋದ್ರು. ಆಮೇಲೆ ಮನೆಯಿಂದ ಹೊರಗಡೆ ಕಾಲಾಕೋ ಸಂದರ್ಭದಲ್ಲಿ ಧನುಷ್ ನೀನೇ ಗೆಲ್ಬೇಕು ಅನ್ನೋ ಇದ್ರ ಹಿಂದೆ ಇರುವಂಥ ಒಂದು ಸೀಕ್ರೆಟು ನಿಜವಾದ ಏನು ಅಂತಂದರೆ, ಗಿಲ್ಲಿ ಕಂಡ್ರೆ ಈ ಸ್ಪಂದನಗೆ ಆಗಲ್ಲ. ಕಾರಣ ಏನು ಅಂತಂದರೆ, ಸ್ಪಂದನನ ತುಂಬ ಪ್ರೀತಿ ಮಾಡ್ತಿದ್ದಂಥ ಗಿಲ್ಲಿ ಕಳ್ಳೆಪುಟ್ಟಿ ಅಂತ ಮಂಡ್ಯ ಭಾಷೆಯಲ್ಲಿ ಕರಿತಿದ್ರು. ಅಂದರೆ ಅವ್ರು ಏನು ಕರಿತಿದ್ರು ಅನ್ನೋದು ಗೊತ್ತಿಲ್ಲ. ಆದರೆ ಲಾಸ್ಟ್ ವೀಕು ಮಾಳು ಮತ್ತು ಸ್ಪಂದನ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಹೊರಗಡೆ ಹೋಗಬೇಕು, ಕಿಚ್ಚ ಸುದೀಪ್ ಅವ್ರು ಇಲ್ಲದೆ ಆದಾಗ 2 ಕಾರ್ ಹೊರಗಡೆ ಬರ್ತವೆ. ಕಾರಲ್ಲಿ ಇಬ್ಬರು ಕೂತ್ಕೋತಾರೆ. ಯಾರ ಕಾರಲ್ಲಿ ಹೋದವರು ವಾಪಸ್ ಬರಲ್ವೋ ಅವರು ಮನೆಗೆ ಹೋಗ್ತಾರೆ. ಕಾರಿಂದ ಹೊರಗಡೆ ಮತ್ತೆ ಒಳಗಡೆ ಬಂದಂಥವ್ರು ಸೇಫ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದಾಗ ಮನೇಲಿದ್ದವ್ರು ಎಲ್ಲರೂ ಕೇಳಿದಾಗ ಹೇಳಿದ್ದೇನಂತಂದ್ರೆ, ಎಲ್ಲರೂ ಕೂಡ ಸುಮಾರು ಜನ ಎಲ್ಲ ಹೇಳಿದ್ದೆಲ್ಲ ಯಾರು ನಮ್ಮ ಇವರು ಅಶ್ವಿನಿ ಮೇಡಮ್ ಆಗಿರ್ಬೋದು, ರಘು ಆಗಿರ್ಬೋದು, ಮತ್ತು ರಕ್ಷಿತಾ ಆಗಿರ್ಬೋದು, ಇವರೆಲ್ಲರೂ ಕೂಡ ಮಾಳು ಉಳ್ಕಲಿ ಮತ್ತು ಸ್ಪಂದನ ಹೋಗ್ಲಿ ಅಂತ ಹೇಳಿದರು. ಅದರಲ್ಲಿ ಹೆಚ್ಚಾಗಿ ಗಿಲ್ಲಿನೂ ಕೂಡ ಮಾಳುವಣ್ಣ ಉಳ್ಕಲಿ, ಸ್ಪಂದನ ಹೊರಗಡೆ ಹೋಗ್ಲಿ ಅಂತ ಹೇಳಿದರು. ಅದು ಎಲ್ಲರ ಮಾತಿಗಿಂತ ಹೆಚ್ಚಾಗಿ ಗಿಲ್ಲಿ ಮಾತು ತುಂಬ ಒಂದು ರೀತಿ ಈ ಸ್ಪಂದನೆಗೆ ನಾಟ್ದಂಗೆ ಆಗ್ಬಿಟ್ಟಿತ್ತು ಅನಿಸುತ್ತೆ ಮನಸ್ಸಿಗೆ. ಹಂಗಾಗಿ ಮನೆಯಿಂದ ಮತ್ತೆ ವಾಪಸ್ ಒಳಗಡೆ ಬಂದಾಗ ಎಲ್ಲರೂ ಕೂಡ ತುಂಬ ಡೌಟ್ ಬಿಟ್ಬಿಟ್ರು. ಯಾಕಂದರೆ ಮಾಳು ಉಳ್ಕತ್ತೇನೆ ಸ್ಪಂದನ ಹೋಗ್ತಾಳೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಮಾಳು ಹೋಗಿ ಮತ್ತೆ ಸ್ಪಂದನ ಕಾರ್ ಒಳಗಡೆ ಬಂದಾಗ ಎಲ್ಲರೂ ಮುಖ ಡೌಟ್, ಯಾರು ಕೂಡ ಮಾತಾಡಿಸ್ತಿಲ್ಲ. ಸ್ಪಂದನ ಒಳಗಡೆ ಬಂದದನ್ನ ಯಾರು ಕೂಡ ಮಾತಾಡಿಸ್ತಾ ಇಲ್ಲ. ಸ್ಪಂದನ ಅಲ್ಲೇ ಕಣ್ಣೀರು ಹಾಕೊಂಡು ಒಳಗಡೆ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆಶ್ಚರ್ಯ, ಯಾರು ಕೂಡ ಮಾತಾಡಿಸ್ತಾ ಇಲ್ಲ. ಅದರಲ್ಲಿ ಮಾತಾಡಿಸಿದ್ದು ಯಾರು ಅಂದರೆ ಒಬ್ಬರು, ಅದು ಕಾವ್ಯ. ಈ ಕಾವ್ಯದೇ ಒಂಥರ ದಿಕ್ಕು ಬಿಗ್ ಬಾಸ್ ಅಲ್ಲಿ, ಗಿಲ್ಲಿದೆ ಒಂಥರ ದಿಕ್ಕು. ಆದರೆ ಇವರಿಬ್ಬರದು ಫ್ರೆಂಡ್ಶಿಪ್ ಚೆನ್ನಾಗಿದ್ರು ಕೂಡ ಅವ್ರ ಬದಲಾವಣೆಗೆ ಅವ್ರ ಡಿಸಿಷನ್ ಅವ್ರವರೇ ತಗೋತಾರೆ. ಆ ಥರದ್ದು ಇವ್ರದೊಂದು ಫ್ರೆಂಡ್ಶಿಪ್ಪು. ಆಗ ಒಳಗಡೆ ಬಂದಾಗ ಆಕೆ ಸೇಫ್ ಆಗಿ ಮತ್ತೆ ಒಳಗಡೆ ಬಂದಿ ಅನ್ನೋದು ಒಂದು ಕಡೆ ಸಂತೋಷ. ಇನ್ನೊಂದೇನು ಅಂತಂದ್ರೆ, ನಾನು ಒಳಗಡೆ ಬಂದಾಗ ಯಾರು ಕೂಡ ನಾನು ಮಾತಾಡಿಸ್ತಿಲ್ವಲ್ಲ, ಈ ಧನುಷ್ ಬಿಟ್ರೆ, ಕಾವ್ಯ ಬಿಟ್ರೆ ಇನ್ಯಾರು ಮಾತಾಡಿಸ್ತಾ ಇಲ್ಲ, ಯಾರಿಗೂ ಬೇಡವಾಗೋದನ್ನ ಅನ್ನೋ ಒಂದು ನೋವು ಕಾಡಿತ್ತೋ ಏನೋ ಗೊತ್ತಿಲ್ಲ. ಕಾರಣ ಏನು ಅಂತಂದ್ರೆ, ಎಲ್ಲರೂ ಕೂಡ ಇವ್ರೇನು ಆಟ ಆಡೋದಿಲ್ಲ, ಇವ್ರೇನು ಕಾಂಪೀಟ್ ಮಾಡೋದಿಲ್ಲ, ಇವ್ರೇನು ಮಾಡೋದಿಲ್ಲ, ಸುಮ್ಮನೆ ಇಲ್ಲಿ ಉಳ್ಕೊಂಡಿದ್ದಾರೆ ಎಷ್ಟು ಅಂತ ಓಪನ್ ಆಗಿ ಹೇಳಿದ್ರು. ಅದಕ್ಕಿಂತ ಹೆಚ್ಚಾಗಿ ಮನೆ ಮಗಳು ಅಂತ ಹೇಳಿದಂಥ ಜಾನ್ವಿ ಮಾತಲ್ಲಿ ನಿಷ್ಠೂರ, ಒಂದು ರೀತಿ ಸ್ಟ್ರೈಟ್ ಫಾರ್ವರ್ಡ್ ಆಗಿದ್ದಂಥ ಜಾನ್ವಿ ಎಷ್ಟೋ ಬಾರಿ ಮಾತುಕತೆ ಅಶ್ವಿನಿ ಅವರು ಮತ್ತು ಅವರಿಬ್ಬರು ಮಾತಾಡ್ಕೊಂಡಿದ್ದಾಗ ಅದು ಬಿಗ್ ಬಾಸ್ ಕೂಡ ಅದನ್ನ ವಾರ್ನ್ ಮಾಡಿದ್ರು. ಈ ಥರ ಎಲ್ಲ ಯಾಕೆ ಮಾತಾಡ್ಕೋತೀರಾ ಅಂತೆಲ್ಲ ಹೇಳಿದರು. ಆದರೆ ಆಕೆ ಹೇಳಿದ್ದು ಇವತ್ತಿಗೆ ಸತ್ಯ ಆಯಿತು. ಎಷ್ಟೋ ಜನ ಅದನ್ನೇ ಹೇಳ್ತಿರು. ಅದರಲ್ಲಂತೂ ಮಾಳು ಬಗ್ಗೆ ತುಂಬ ಜನಕ್ಕೆ ಪ್ರೀತಿ ಇತ್ತು. ಆದರೆ ಜಾಸ್ತಿ ಏನು ಗ್ಯಾಪ್ ತಗಲಿಲ್ಲ. ಹೋದ ವಾರ ಮಾಳು ಹೋದರೆ ಈ ವಾರ ಸ್ಪಂದನ ಹೋಗಿದ್ದಾರೆ. ಹೋಗೋದು ಮುಖ್ಯ ಅಲ್ಲ, ಯಾರಾದರೂ ಒಬ್ಬರು ಹೋಗಲೇಬೇಕು, ಯಾರಾದರೂ ಒಬ್ಬರಲ್ಲಿ ಇರಬೇಕು. ಆದರೆ ಹೋಗೋ ಸಂದರ್ಭದಲ್ಲಿ ಇವರು ಇಟ್ಟು ಹೋಗುವಂಥ ಒಂದೊಂದು ಚುಕ್ಕಿಗಳು ಯಾವ ಥರ ಬೆಳ್ಕೊಬಿಡ್ತವೆ ಅಂತಂದರೆ ನಿಜವಾಗ್ಲೂ ಕೂಡ ಬೇಸರ ಆಗುತ್ತೆ. ಅಂದರೆ ಗಿಲ್ಲಿನ ದಿನೇ ಎಲ್ಲರೂ ಕೂಡ ಟಾರ್ಗೆಟ್ ಮಾಡ್ತಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ಈ ಸ್ಪಂದನನ ಧನುಷ್ ಬಿಟ್ಕೊಡ್ತಿರಲ್ಲ, ಧನುಷ್ನ
ಈ ಸ್ಪಂದನ ಬಿಟ್ಕೊಡ್ತಿರಲಿಲ್ಲ. ಏನಂತಂದ್ರೆ ರಾತ್ರಿ ಕಿಚ್ಚ ಸುದೀಪ್ ಅವ್ರು ಬಂದಾಗ ಇವರ ಮುಖವಾಡಗಳೆಲ್ಲ ತೆಗೆದುಹಾಕುವಂತ ಕೆಲಸ ಮಾಡಿದ್ರು. ಮೊದಲಿಗೆ ನಿಮ್ಗೆ ಯಾರ ಮೇಲೆ ಏನ್ ಪ್ರೀತಿಯ ಇದೆ ಅನ್ನೋದನ್ನ ಒಳ್ಳೇದ ಒಂದ್ ಮೂರ್ ಮಾತು ಹೇಳಿ ಅಂತ ಕೇಳೋ ಸ್ಟಾರ್ಟ್ ಮಾಡಿ. ಅಂದ್ರೆ ಈಗ ಧನುಷ್ ಅವ್ರ ಮೇಲೆ ಗಿಲ್ಲಿ ಅವ್ರ ಮೇಲೆ ಕಾವ್ಯ ಅವ್ರ ಮೇಲೆ ಗಿಲ್ಲಿ, ಒಂದ್ 3 ಒಳ್ಳೆ ಅಭಿಪ್ರಾಯಗಳು ಹೇಳಿ ಅಂತ ಅಂದಾಗ ಗಿಲ್ಲಿ ಕಾವ್ಯ ಗಿಲ್ಲಿ ಬಗ್ಗೆ, ಮತ್ತೆ ಇವ್ರು ಹೆಚ್ಚಾಗಿ ಅಶ್ವಿನಿ ಅವರು ಗಿಲ್ಲಿ ಬಗ್ಗೆ ಒಂದು 3 ಒಳ್ಳೆ ಮಾತುಗಳನ್ನ ಹೇಳಿದ್ರು. ಮತ್ತೆ ಗಿಲ್ಲಿ ಕೂಡ ಅಶ್ವಿನಿ ಅವ್ರ ಬಗ್ಗೆ ಒಂದು 3 ಒಳ್ಳೆ ಮಾತುಗಳನ್ನ ಹೇಳಿದ್ರು. ಎಷ್ಟೆಲ್ಲ ಹೇಳಾದ್ಮೇಲೆ ಕಿಚ್ಚ ಸುದೀಪ್ ಅವ್ರ ಮನೆಗೆ ಊಟಕ್ಕೆ ಕರೆದ್ರೆ ಹೋಗ್ತೀರಾ ಅಂದಕ್ಕೆ ಇಲ್ಲ ಸರ್ ಖಂಡಿತ ಹೋಗಲ್ಲ ಅಂತಂದ. ಎಲ್ರು ಕೂಡ ನಕ್ಬಿಟ್ರು. ಅದೇ ರೀತಿ ಎಲ್ರು ಹೇಳಿದ್ರು ಒಳ್ಳೆ ಮಾತನ್ನ. ಆದ್ರೆ ಮತ್ತೆ ಇನ್ನೊಂದು ಕಿಚ್ಚ ಸುದೀಪ್ ಅವರು ಮುಂದುವರೆದು ಒಬ್ಬೊಬ್ರ ಮೇಲೆ ಇರುವಂತ ಒಂದು 3 ನೆಗೆಟಿವ್ ಪಾಯಿಂಟ್ಸ್ ಹೇಳಿ ಅಂತಂದಾಗ ಈ ಸ್ಪಂದನಾಗೆ ಧನುಷ್ ಮೇಲೆ ಕೇಳಿದಕ್ಕೆ ಸ್ಪಂದನ ಏನು ರಿಯಾಕ್ಟ್ ಮಾಡಲಿಲ್ಲ, ಯಾವುದು ಇಲ್ವೇ ಇಲ್ಲ ಅಂದೇ ಬಿಟ್ರು. ಮತ್ತೆ ಧನುಷು ನೀವು ಸ್ಪಂದನ ಯಾವ್ದಾರ ಒಂದು 3 ನೆಗೆಟಿವ್ ಹೇಳಿ ಅಂತಂದ್ರೆ ಯಾವ್ದು ಇಲ್ಲ ಸರ್ ಅಂತ ಓಪನ್ ಆಗಿ ಹೇಳ್ಬಿಟ್ರು. ಆದ್ರೆ ಗಿಲ್ಲಿನ ಕಾವ್ಯನ ಗಿಲ್ಲಿ ಕೇಳಿದಾಗ ಅವ್ರು ಏನು ಮಾತಾಡ್ಲಿ, ಸುಮ್ಮನೆ ತಟಸ್ಥವಾಗಿ ಕೂತ್ಕೊಬಿಟ್ರು. ಆದ್ರೆ ಇವರು ಏನು ಇಲ್ಲ ಅಂತ ಒಂದೇ ಮಾತಿಗೆ ಹೇಳ್ಬಿಟ್ರು. ಆದ್ರೆ ಗಿಲ್ಲಿಗೆ ಕಾವ್ಯ ಬಗ್ಗೆ ಏನಾದ್ರು ಒಂದು 3 ನೆಗೆಟಿವ್ ಥಾಟ್ಸ್ ಏನಾರು ಹೇಳಿ ನಿಮ್ಗೆ ಅನ್ಸಿರೋದು ಅಂತಂದ್ರೆ ಅವರು ಒಂಚೂರು ಏನು ರಿಯಾಕ್ಟ್ ಮಾಡ್ಲಿಲ್ಲ. ಅಂದ್ರೆ ಏನಾದ್ರು ಮಾತಾಡೋದು ಸುಂಗಿದ್ ಬಿಡುದು ಒಳ್ಳೇದು ಅನ್ನೋ ರೀತಿ ಇದ್ರು. ಅಂದ್ರೆ ಕಿಚ್ಚ ಸುದೀಪ್ ಅವ್ರು ಹೇಳಿದ್ರು, ನೋಡ್ರಿ ನೀವು ಇಲ್ಲಿಂದ ಮನೆಯಿಂದ ಹೊರಗಡೆ ಹೋದ್ಮೇಲೆ ಇಲ್ಲಿ ಕಿತ್ತಾಡಿದಿರಿ, ಜಗಳ ಆಡಿದಿರಿ, ಏನೇನೋ ಮಾಡಿದ್ರಿ. ಇಲ್ಲಿಂದ ಮನೆಯಿಂದ ಹೊರಗಡೆ ಹೋದ್ಮೇಲೆ ನಿಮ್ಗೆ ಉಳ್ಕೊಳ್ಳೋದು ಏನು ಅಂತಂದ್ರೆ ನೀವು ಒಬ್ಬೊಬ್ಬರ ಮೇಲೆ ಇಟ್ಟಿರೋ ಒಂದು 3 ಮಾತು ಹೇಳ್ತಿರಲ್ಲ, ಇದೇ ಶಾಶ್ವತವಾಗಿ ಉಳ್ಕೊಳ್ಳೋಂಥದ್ದು. ನಿಮ್ಗೇನು ಕೋಪ ತಾಪ ಅಶಾಂತಿ ಏನಿತ್ತು ಅದೆಲ್ಲ ಇಲ್ಲೇ ಬಿಟ್ಟು ಹೊಟ್ಟೋಗ್ಬಿಡ್ಬೇಕು ಅನ್ನೋದನ್ನ ನಿಜವಾಗ್ಲೂ ಕೂಡ ಕಿಚ್ಚ ಸುದೀಪ್ ಅವ್ರು ಹೇಳಿದಂತೂ ಸೂಪರ್. ನಿಜವಾಗ್ಲೂ ಆಂಕರಿಂಗ್ ಅಲ್ಲಿ ಯಾಕೆ ನೀವು ಬೆಸ್ಟು, ಬಿಗ್ ಬಾಸ್ಗೆ ನೀವು ಸೂಟು, ನೀವು ಬಿಗ್ ಬಾಸ್ಗೆ ಸೂಪರ್ ಬೆಸ್ಟು ಅಂತಂದ್ರೆ ಇದಕ್ಕೆ. ಹಂಗಾಗಿ ಅದೆಲ್ಲ ನಡೆದು ಅದಾದ್ಮೇಲೆ ನೆಕ್ಸ್ಟು ಇವತ್ತಿಬ್ಬರಲ್ಲಿ ಯಾರೋ ಒಬ್ರು ಹೊರಗಡೆ ಹೋಗ್ತೀರಾ ಅಂತ 4-5 ಜನ ಹೇಳಿದ್ರು. ಅದರಲ್ಲಿ ಇಬ್ಬರನ್ನ ಒಂದು ಡೈರೆಕ್ಟಾಗಿ ಫೈನಲ್ ತಗೊಂಡ್ರು. ಇದು ಸ್ಪಂದನ ಮತ್ತೆ ರಾಶಿಕಾ ಸೇಫ್ ಆದ್ರು, ಇವ್ರು ಕಳ್ಸಿದ್ರು. ಇವರು ಹೊರಗಡೆ ಹೋಗೋ ಸಂದರ್ಭದಲ್ಲಿ ಎಲ್ಲಾರನ್ನೂ ಕೂಡ ಅಷ್ಟೊಂದು ಪ್ರೀತಿಯಾಗಿ ಮಾತಾಡಿಸಿ ಪಾಪ ಗಿಲ್ಲಿ ಮೇಲೆ ಇದು ಹೇಳ್ಬಿಟ್ಟು ಹೋದ್ರು. ಯಾಕೆಂದ್ರೆ ಲಾಸ್ಟು ಮಾಳು ಹೋಗೋ ಸಂದರ್ಭದಲ್ಲಿ ಗಿಲ್ಲಿ ಒತ್ತಿ ಹೇಳಿದ್ದು, ಯಾಕೆಂದ್ರೆ ನನಗೆ ಮಾಳು ಅಣ್ಣ ಉಳ್ಕೋಬೇಕು, ಮಾಳು ಅಣ್ಣ ತುಂಬಾ ಸ್ಟ್ರಗಲ್ ಇಂದ ಬಂದಿದ್ದಾರೆ, ಮಾಳು ಅಣ್ಣ ಇನ್ನೊಂದು 2 ವಾರ ಉಳ್ಕೋಬೇಕು. ಸ್ಪಂದನದ್ ನನಗೆ ಆ ಥರದ್ದು ಏನು ಕಾಣಿಸ್ಲಿಲ್ಲ, ಆ ಥರ ಆಡೋದು ಏನು ಅಂತ ಆಡ್ಲಿಲ್ಲ ಅಂತ ಬರೀ ಗಿಲ್ಲಿ ಹೇಳೋದಲ್ಲ, ತುಂಬಾ ಜನ ಆಡಿಯನ್ಸೇ ಹೇಳ್ತಿದ್ರು. ಅದೇ ರೀತಿ ಈ ಸ್ಪಂದನನ ಓಲೈಕೆ ಮಾಡ್ಕೊಂಡು ಧನುಷು ಮಾಳು ಏನು ಆಡಿಲ್ಲ ಅಂದ್ರೆ ಸ್ಪಂದನನ ಉಳಿಸ್ಕೊಳ್ಳೋಕೋಸ್ಕರ ಮಾಳು ಏನೇ ಆಡಿಲ್ಲ ಅಂತ ಹೇಳ್ತಿದ್ರು. ಒಬ್ಬ ಗಂಡು ಮಗನಾಗಿ ಅವ್ನು ಏನೇನೆಲ್ಲ ಮಾಡದ ಪಾಪ, ಅವನು ತಲೆ ಎಲ್ಲ ಬೋಳಿಸ್ಕೊಂಡು ಒಂದ್ ರೀತಿ ಯಾವ್ದು ನಾಚಿಕೆ ಪಟ್ಕೊಳ್ದಾನೆ ಗೇಮ್ಗೋಸ್ಕರ, ಬಿಗ್ ಬಾಸ್ಗೋಸ್ಕರ ಅವನು ಅದನ್ನೆಲ್ಲ ಮಾಡ್ದ. ಆದ್ರೆ ಹೆಣ್ಮಕ್ಳಲ್ಲಿ ಯಾರು ಮಾಡ್ಕೋತಾರೆ ಯಾರು ಒಪ್ಲಿಲ್ಲ. ಹಂಗಾಗಿ ತುಂಬಾ ಅಂದ್ರೆ ಬಿಗ್ ಬಾಸ್ ಅವರು ಕೂಡ ಜನಗಳ ಅಭಿಪ್ರಾಯವನ್ನ, ಜನಗಳ ಒಂದು ನಿರೀಕ್ಷೆಯನ್ನ ಯಾವತ್ತೂ ಕೂಡ ಹುಸಿ ಮಾಡ್ತಿಲ್ಲ. 1 ವಾರ ಹಿಂದೆ ಮುಂದೆ ಮಾಡಿ ಖಂಡಿತವಾಗಿ ಮಾಡ್ತಿದ್ದಾರೆ. ಹಂಗಾಗಿದ್ರೆ ಇದು ತುಂಬಾ ಪ್ಲಾನ್ಡ್ ಆಟ ಅಂತ ಅನ್ಬೋದಾಗಿತ್ತು ಬಿಗ್ ಬಾಸ್ನ. ಯಾಕೆಂದ್ರೆ ಹೋದ ವಾರ ಇಬ್ಬರಲ್ಲಿ ಮಾಳುಗಿಂತ ಸ್ಪಂದನನೇ ಹೋಗ್ಬೇಕು ಅಂತಿದ್ರು. ಆದ್ರೆ ಹೋದ ವಾರ ಸ್ಪಂದನ ಮಾಳು ಕಳ್ಸೋರು, ಈ ವಾರ ಸ್ಪಂದನ ಕಳ್ಸಿದ್ದಾರೆ. ಹಂಗಾಗಿ ನಿಜವಾದ ಗಟ್ಟಿ ಕಾಳುಗಳು, ನಿಜವಾದ ಒಂದು ಆಟ ಆಡ್ತಿರೋರು, ಕಾಂಪಿಟೇಟ್ ಆಗಿ ಒಂದು ಟಕ್ಕರ್ ಕೊಡುವಂತವ್ರು ಕೊನೆ ಉಳ್ಕೋತಾರೆ. ಹಂಗ್ ಉಳ್ಕೊಂಡಾಗ್ಲೇ ನೋಡಕ್ ಚಂದ, ಬಿಗ್ ಬಾಸ್ಗೊಂದು ಗೌರವ, ನೆಕ್ಸ್ಟ್ ಸೀಸನ್ ನೋಡಕ್ ಕೂಡ ಒಂದು ಆಸಕ್ತಿ ಬರುತ್ತೆ. ಹಂಗಾಗಿ ಒಬ್ಬೊಬ್ಬರೇ ಮುಖವಾಡ ಕಳ್ಸಿ ಹೋಗ್ತಿದ್ದಾರೆ. ಆದ್ರೆ ಇಲ್ಲಿ ಮುಖವಾಡಗಳೆಲ್ಲ ಕಳಿಸಿ ಹೋಯ್ತು. ಆದ್ರೆ ಸ್ಪಂದನ ಈ ತರ ಲಾಸ್ಟ್ ಅಲ್ಲಿ ಹೋಗುವಾಗ ಗಿಲ್ಲಿಯ ಒಂದು ವಿರುದ್ಧವಾಗಿ, ಗಿಲ್ಲಿಯ ಒಂದು ಮೇಲೆ ಕೋಪಕ್ಕೋಸ್ಕರ ಹಿಂಗೆ ಹೇಳೋಗಿದ್ದು ನಿಜವಾಗ್ಲೂ ಕೂಡ ಸರಿ ಇಲ್ಲ. ಆಟ ಅಂತಂದಾಗ ಕೋಪ ತಾಪ ಇರುತ್ತೆ. ಅಂದ್ರೆ ಏನ್ ಗಿಲ್ಲಿ ಫಸ್ಟಿಂದ ಕೊನೆವರೆಗೂ ಮಾಡ್ಕೊಂಡ್ ಅದೇ ರೀತಿ ಸ್ಪಂದನನ ಟಾರ್ಗೆಟ್ ಮಾಡ್ಕೊಂಡ್ ಬಂದ ಹಂಗಂತ ಹೋಗಿದ್ದಾರೆ. ಅಶ್ವಿನಿ ಅವ್ರ ಜೊತೆಗೆ ನಡೆದಿರೋ ಇದ್ ನೋಡ್ಬಿಟ್ರೆ ಅಶ್ವಿನಿ ಅವರು ಅದೆಷ್ಟು ಬಾರಿ ಗಿಲ್ಲಿನ ಚುಚ್ಚಿ ಇದ್ ಮಾಡ್ಬಿಡ್ಬೇಕೋ ಗೊತ್ತಿಲ್ಲ, ಅಷ್ಟು ಕೋಪ ತಾಪ ಅವ್ರಿಗಿತ್ತು ಪಾಪ. ಆದ್ರೆ ಇಲ್ಲಿ ಹೆಚ್ಚಾಗಿ ಯಾರಿಗೆ ಅಂತಂದ್ರೆ ಈ ಸ್ಪಂದನ ಲಾಸ್ಟ್ ಅಲ್ಲಿ ಆ ಥರ ಹೇಳಿದ್ದು ಹೋಗಿದ್ದು ಒಂದು ಸ್ಟೇಟ್ಮೆಂಟು ನಿಜವಾಗ್ಲೂ ಕೂಡ ಸರಿ ಇಲ್ಲ. ಯಾಕೆಂದ್ರೆ ಹೋಗುವಾಗ ಎಲ್ಲರನ್ನೂ ಪ್ರೀತಿಯಿಂದ ಕಾಣಬೇಕು. ನಿಜವಾಗ್ಲೂ ಕೂಡ ಈಗ ಮನೆಯಿಂದ ಹೊರಗಡೆ ಬಂದ್ಮೇಲೆ ಗಿಲ್ಲಿಗಿರೋ ಕ್ರೇಜು, ಗಿಲ್ಲಿಗಿರೋ ಪ್ರೀತಿ ನೋಡಿದ್ರೆ ಪಾಪ ನಾನು ಯಾಕಾದ್ರೂ ಈ ಥರ ಹೇಳ್ಬಿಟ್ಟು ಬಂದು ಅಂತ ಪಾಪ ಸ್ಪಂದನ ಅವ್ರಿಗೂ ಕೂಡ ನೋವಾಗ್ಬೋದು. ಅದಕ್ಕೆ ಉದಾಹರಣೆ ಏನು ಅಂತಂದ್ರೆ ರಿಷಾ ಆಗಿರ್ಬೋದು, ಮತ್ತೆ ಸೂರಜ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಹೊರಗಡೆ ಬಂದ್ಮೇಲೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ರಜತ್ ಆಗಿರ್ಬೋದು, ಇವರೆಲ್ಲರೂ ಹೊರಗಡೆ
ಹೊರಗಡೆ ಬಂದಾಗ ಅಯ್ಯಪ್ಪ ಏನಪ್ಪ ಇಷ್ಟೊಂದು ಕ್ರೇಜಿ ಇದೆ, ಏನು ಹಿಂಗಿದೆ, ಈ ಥರ ಇದೆಯಲ್ಲ, ನನಗೆ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ನ, ಗಿಲ್ಲಿ ಹೊಡೆದಂಥ ರಿಷಾ ಅಯ್ಯೋ ನಾ ತಪ್ಪು ಮಾಡ್ಬಿಟ್ನ, ಗಿಲ್ಲಿ ನನಗೆ ಬೆಸ್ಟ್ ಫ್ರೆಂಡು ಅಂತೆಲ್ಲ ಮೀಡಿಯಾದಲ್ಲೆಲ್ಲ ಹೇಳ್ಕೊಂಡು ಒಂದು ರೀತಿ ಅವ್ರು ಮಾಡಿದ ಒಂದು ಮಿಸ್ಟೇಕ್ಗಳನ್ನ ಸರಿ ಮಾಡ್ಕೊಂಡ್ರು. ಹಂಗಾಗಿ ಇವರು ಕೂಡ ಆ ಥರ ಮಾಡ್ಕೋತಾರೆ ಅಂತ ಅನ್ಕೋತೀನಿ. ಯಾಕೆಂದರೆ ಒಳಗಡೆ ಇರೋರಿಗೆ ಅದು ಗೊತ್ತಿದೆ ಹೊರತು ಹೊರಗಡೆ ಬಂದಾಗ ಗೊತ್ತಾಗುತ್ತೆ ಯಾರು ಕ್ರೇಜು, ಆಟ ಹೇಗೆ ನಡೀತಿದೆ, ಜನ ಯಾರನ್ನ ಒಪ್ತಿದ್ದಾರೆ ಅಂತ. ಪಾಪ ಇನ್ನೂ ಚಿಕ್ಕ ಹುಡುಗಿ ಗೊತ್ತಿಲ್ಲ. ಆದರೆ ಎಲ್ಲ ಒಂದು ದೂರಿಂದ ಹೊರಗಡೆ ಬಂದದ್ದಂತೂ ನಿಜವಾಗ್ಲೂ ಕೂಡ ಸೇಫ್ ಆಯಿತು. ಯಾರಿಗೆ ಸ್ಪಂದನಾಗೆ ಮನೆ ಮಗಳು ಬಿಗ್ ಕಲರ್ಸ್ ಕನ್ನಡ ಒಂದು ಆರ್ಟಿಸ್ಟ್ ಆಗಿರೋದ್ರಿಂದ ಅವ್ರನ್ನ ಉಳಿಸ್ಕೋತಾರೆ ಅನ್ನೋದು ಒಂದು ನೇಮ್ ಇತ್ತು. ಆ ನೇಮಿಂದ ಕಳಿಸ್ಕೊಂಡು ಹೊರಗಡೆ ಬಂದದ್ದಂತೂ ಆಯಿತು ಅಂತ ಅನಿಸುತ್ತೆ. ನಿಮಗೇನು ಅನ್ನಿಸ್ತು ಇವತ್ತಿನ ಬಿಗ್ ಬಾಸ್ನ ಈ ಒಂದು ಕಂಟೆಂಟ್ ಬಗ್ಗೆ? ಮತ್ತು ನಮ್ಮ ಯಾರು ಸ್ಪಂದನ ಅವರು ಹೊರಗಡೆ ಹೋಗಿದ್ದು, ಮತ್ತು ಇನ್ನು ಯಾರು ನೆಕ್ಸ್ಟ್ ವಾರ ಹೋಗ್ಬೇಕು ಅನ್ನೋದನ್ನು ತಿಳಿಸಿ. ಥ್ಯಾಂಕ್ ಯು.